ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಬಿಫೋರ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ದಂಗೆ ಇವಾಗ ಮಾನ್ಸೂನ್ ಮಳೆ ಬರ್ತಾ ಇರೋದ್ರಿಂದ ಮಾರ್ನಿಂಗ್ ರೂಟೀನ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಅಂದರೆ ತುಂಬ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಸೊ ಹಾಗೆ ಲೇಟಾಗಿ ಎದ್ದೇಳೋದ್ರಿಂದ ಮನೇಲಿ ಯಾವ ಕೆಲಸ ಕೂಡ ಕಂಟಿನ್ಯೂಯಸ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆಯೇ ಡ್ರೆಸ್ಸಿಂಗ್ ಟೇಬಲ್ ಕೂಡ ತುಂಬ ದಿನದಿಂದ ಹೀಗೆ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಬಟ್ ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ಇವತ್ತು ಅರೇಂಜ್ ಮಾಡ್ಕೊಳ್ಳೋಣ ಅಂತ ಇವತ್ತಿಂದ ಸ್ವಲ್ಪನೇ ಶುರು ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಬ್ಯಾಂಗಲ್ಸ್ನ ನಾನಿಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವು ಐಟಮ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದು ಕೂಡ ಬಂದಿತ್ತು. ಹಾಗೆ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಎತ್ತಿಟ್ಕೊಂಡೆ. ಬಟ್ ಅದು ಇವತ್ತು ಆಗಲೇ ಇಲ್ಲ. ಬರೀ ಬ್ಯಾಂಗಲ್ಸ್ ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಆಲ್ಮೋಸ್ಟ್ ಟೈಮೆಲ್ಲ ಆಗೋಗ್ಬಿಡ್ತು. ನನ್ನ ಹತ್ರ ಅಷ್ಟೊಂದೇನು ಕಲೆಕ್ಷನ್ಸ್ ಇಲ್ಲ, ಯಾಕಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ತುಂಬ ಕಡಿಮೆ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ. ಆದರೆ ಇರೋದರಲ್ಲಿ ಬೆಸ್ಟ್ ಮಾತ್ರ ಅಕೇಶನ್ಸಲ್ಲಿ ನಾನು ತೊಗೊಳ್ಳೋದಲ್ವ, ಸೊ ಇರೋದ್ರಲ್ಲಿ ಬೆಸ್ಟ್ ಮತ್ತು ಮ್ಯಾಚಿಂಗ್ಸ್ನ ಮಾತ್ರ ಇಟ್ಕೊಂಡಿದ್ದೀನಿ. ಸೊ ನಾನೆಲ್ಲ ಬ್ಯಾಂಗಲ್ ಮತ್ತು ಇಯರಿಂಗ್ ಕಲೆಕ್ಷನ್ನ ನಾನಿವತ್ತು ಜಸ್ಟ್ ಶೇರ್ ಮಾಡ್ಕೊಳ್ತಿದ್ದೀನಿ. ನನ್ನ ಹತ್ರ ಇರೋ ಆರ್ಟಿಫಿಷಿಯಲ್ಸ್ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಲೈಕ್ ಮಾಡಿದ್ರೆ, ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ನನ್ನ ಹತ್ರ ಇರೋ ಗೋಲ್ಡ್ ಕಲೆಕ್ಷನ್ಸ್ ಕೂಡ ನಾನು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ, ಬ್ಯಾಂಗಲ್, ಜ್ಯುವೆಲ್ಸ್ ಮೇಲೆಲ್ಲ ನಾವೇನಾದರೂ ವ್ಲಾಗ್ಸ್ ಮಾಡಿದ್ರೆ ಆಡಿಯನ್ಸ್ ಕಡಿಮೆ ಆಗ್ತಾರೆ, ವ್ಯೂವರ್ಸ್ ಕಡಿಮೆ ಆಗ್ತಾರೆ ಅಂತ ಥಿಂಕ್ ಮಾಡ್ತಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವ್ಲಾಗ್ಗಳಲ್ಲಿ ಅದನ್ನು ಕೂಡ ಕವರ್ ಮಾಡ್ತೀನಿ. ಇದು ಒಂದು 10 ಇಯರ್ಸ್ ಬ್ಯಾಕಲ್ಲಿ ನಾನು ಬ್ಯಾಂಗ್ಳೂರು ವಿಜಯನಗರಲ್ಲಿ ಸ್ಟ್ರೀಟ್ ಶಾಪಿಂಗಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ಇದು ಪ್ರೈಸ್ ಮರ್ತೋಗಿದೆ, 300 ಸಮಥಿಂಗ್ ಇದೆ. ಬಟ್ ಇನ್ನೂ ಕೂಡ ಶೈನಿಂಗ್ ಏನೂ ಹಾಳಾಗಿಲ್ಲ. ತುಂಬ ಯೂಸಸ್ ಆದಮೇಲೂ ರಿಮೈನಿಂಗ್ ಕಲರ್ ಮತ್ತು ಕ್ವಾಲಿಟಿ ಹಾಗೇ ಇದೆ. ಇದೊಂದು ಬ್ರೇಸ್ಲೆಟು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು, ಯಾವುದೋ ಒಂದು ಸಂಪಿಗೆ ರೋಡಲ್ಲಿ ಅಂತ ಅನಿಸುತ್ತೆ, 18th ಕ್ರಾಸ್ ಹತ್ರ. ಇದು ಕೂಡ ಚೆನ್ನಾಗಿದೆ, ತುಂಬಾ ಕ್ವಾಲಿಟಿ. ಆಲ್ಮೋಸ್ಟ್ ಇದು 300 ಅರೌಂಡ್ ಅಷ್ಟರಲ್ಲಿದೆ. 10 ಇಯರ್ಸ್ ಬ್ಯಾಕ್ ಅಷ್ಟೊಂದು ಚೆನ್ನಾಗಿರೋ ನೆಕ್ಲೆಸ್ಸು ಮಾಂಗ್ಟಿಕ ಮತ್ತು ಇಯರಿಂಗ್ ಜೊತೆ ಬಂದಿತ್ತು. ಇವಾಗ ಒಂದು ಬ್ರೇಸ್ಲೆಟ್ಗೆ 300 ಸಮಥಿಂಗ್ ಆಗೋಗ್ಬಿಟ್ಟಿದೆ. ಹಾಗೆ ಇದು ಕೂಡ ಒಂದು 8 ಇಯರ್ಸ್ ಬ್ಯಾಕ್ ಅಂತ ಅನಿಸುತ್ತೆ. ಇದು ಮಲ್ಲೇಶ್ವರಮಲ್ಲಿ, ಮೇ ಬಿ ವಿಜಯನಗರಲ್ಲೇ ಅಂತ ಅನಿಸುತ್ತೆ, ವಿಜಯನಗರಲ್ಲಿ ತೊಗೊಂಡಿದ್ದು. ಇದು ಕೂಡ ಸೇಮ್ ಆ್ಯಸ್ ಯೂಶುವಲ್ ಮೊದಲು ನಾನು ನೆಕ್ಲೆಸ್ ತೋರಿಸ್ದೆ ಅಲ್ವಾ, ಎರಡೂ ಒಟ್ಟಿಗೆ ತೊಗೊಂಡಿದ್ದು. ಇದಕ್ಕೂ 300 ಕೊಟ್ಟೆ. ಇದಕ್ಕೂ ಇಯರಿಂಗ್ ಕೂಡ ಬಂದಿದೆ. ಅದಕ್ಕೆ ಮಾಂಗ್ಟಿಕ ಇದೆ ಶಾರ್ಟ್ ನೆಕ್ಲೆಸ್ಗೆ. ಇದು ಪರ್ಲೇ ತೊಗೊಂಡೆ. ಆವಾಗ ನನಗೆ ಪರ್ಲ್ ತುಂಬ ಇಷ್ಟ ಆಗ್ತಿತ್ತು. ಆಲ್ಮೋಸ್ಟ್ ಚಿಕ್ಕ ಹುಡುಗಿ ನಾನು ಆವಾಗ, 18 ಇಯರ್ಸ್. ನನಗೆ ಜ್ಯುವೆಲ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಈ ಥರ ಆರ್ಟಿಫಿಷಿಯಲ್ ಮೇಲೆ ತುಂಬಾ ಕ್ರೇಜ್ ಇತ್ತು, ಸೊ ಅದಕ್ಕೆ ತೊಗೊಂಡ್ಬಿಟ್ಟೆ. ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಒಂದು ಸತಿ ಕೂಡ ವೇರ್ ಮಾಡಿಲ್ಲ. ಹಾಗೆ ಇದು ಕೂಡ ಅದೇ ಟೈಮಲ್ಲಿ ತೊಗೊಂಡಿದ್ದು, ಒಂದು 8 ಇಯರ್ಸ್ ಬ್ಯಾಕ್ ಅಂತ ಅನಿಸುತ್ತೆ. ಇದು ಕೂಡ ಪರ್ಲೇನೆ. ಆವಾಗ ಅಷ್ಟೊಂದು ಕ್ರೇಜ್ ಇತ್ತು. ನನಗೆ ಗ್ರೀನ್ ಮತ್ತು ಹವಳ ಎಲ್ಲ ಇಷ್ಟ ಆಗಿರಲಿಲ್ಲ. ಮತ್ತು ತುಂಬ ವೆಯ್ಟ್ ಇದೆ ನೋಡಿ. ಇದು ಡಿಸೈನ್ ಮೇಲೆ ಅಂದರೆ ಹಿಂದ್ಗಡೆ ಫುಲ್ ಕವರಿಂಗ್ ಇದೆ ಅಲ್ವಾ ಮೆಟಲ್, ಅದಕ್ಕೇ ತುಂಬ ವೆಯ್ಟ್ ಇದೆ ಅಂತ ನಾನು ವೇರ್ ಮಾಡ್ತಾ ಇಲ್ಲ. ಇದು ಕೂಡ ಒಂದು ಪರ್ಲ್ ಚೈನ್ ಇದು. ಇದನ್ನು ಆವಾಗ ತೊಗೊಬಿಟ್ಟೆ ಬುದ್ಧಿ ಇಲ್ಲದೆ ಇರೋ ಕಾಲದಲ್ಲಿ. ಬಟ್ ಆವಾಗ ತುಂಬಾ ಟ್ರೆಂಡಿಂಗ್ ಇತ್ತು ಇದೆಲ್ಲ ನೋಡಿ. ಪರ್ಲ್ದೆಲ್ಲ ತುಂಬ ಚೆನ್ನಾಗಿ ಡೀಟೇಲಿಂಗ್ ಎಲ್ಲ ಇದೆ. ನಾನು ಇದನ್ನು ಕೂಡ ಒಂದು 2 ಸತಿ ವೇರ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ವೇರ್ ಮಾಡಲ್ಲ. ಹಾಗೆ ಇದೊಂದು ಮೆಟಲ್ಲು, ಅಂದರೆ ನಾರ್ಮಲ್ ಇದು ರೋಡ್ ಸೈಡಲ್ಲೇ ಎಲ್ಲೋ ತೊಗೊಂಡಿರೋದಂತ ಅನಿಸುತ್ತೆ. ಬಟ್ ಮರ್ತೋಗಿದೆ. ಇದೆಲ್ಲ ನಾನು ಜಾಸ್ತಿ ಯೂಸ್ ಮಾಡೇ ಇಲ್ಲ, ಯಾವಾಗಲೂ ಮನೇಲೇ ಇರ್ತಿದ್ನಲ್ವ ಅದಕ್ಕೆ. ಇದು ಯಾವುದೋ ಒಂದು ಸ್ಯಾರಿಗೆ ಬಂದಿದ್ದು ಬ್ರೋಚ್ ಇದು. ಬ್ಲೌಸಿಗೆ ಅಟ್ಯಾಚ್, ಅದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಇವಾಗ. ಇದು ಒಂದು ಸಿಂಗಲ್ ಆ್ಯಂಕ್ಲೆಟ್. ಆವಾಗ ಇದೊಂದು ಟ್ರೆಂಡಿಂಗ್ ಇತ್ತು 10 ಇಯರ್ಸ್ ಬ್ಯಾಕು. ಸಿಂಗಲ್ಗೆ ಆ್ಯಂಕಲ್ ಥರ ಯೂಸ್ ಮಾಡೋದು. ಇದನ್ನು ಕೂಡ ನಾನು ಯೂಸ್ ಏನು ಮಾಡಿಲ್ಲ, ಹಾಗೇ ಇಟ್ಕೊಂಡಿದ್ದೀನಿ ಪ್ರಿಸರ್ವ್ ಮಾಡಿ. ಇದು ಒಂದು ವೇಸ್ಟ್ ಬೆಲ್ಟ್. ನಿಮಗೆ ಗೊತ್ತಿದ್ದರೆ ಬಿಫೋರ್ ಒಂದು 10-12 ಇಯರ್ಸ್ ಬ್ಯಾಕ್ ಜೀನ್ಸ್ಗೆ ಬರ್ತಾಯಿತ್ತು. ಅದನ್ನು ಕೂಡ ನಾನು ಹಾಗೇ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ನಾನು ಏನೇ ಎತ್ತಿಟ್ಕೊಂಡ್ರೂ ಬಿಸಾಕಲ್ಲ, ಅಷ್ಟು ಹುಷಾರಾಗಿ ಅದನ್ನೆಲ್ಲ ಎತ್ತಿಟ್ಕೊಳ್ತಾರೆ ನೀಟಾಗಿ. ಅದೆಲ್ಲ ಬಾಕ್ಸ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ನನ್ನ ಹತ್ರ ಇದೆಲ್ಲ ಹಾಗೇ ಇದೆ. ಹಾಗೆ ಇದು ಒಂದು ವೇಸ್ಟ್ ಬೆಲ್ಟ್. ನಾನು ಹೇಳ್ದಂಗೆ ನನಗೆ ಪರ್ಲ್ ಕ್ರೇಜ್ ತುಂಬಾ ಇದೆ. ನಾನು ಆರ್ಟಿಫಿಷಿಯಲ್ ಅಥವಾ ಗೋಲ್ಡ್ ಏನು ತೊಗೊಂಡ್ರು ಪರ್ಲಲ್ಲೇ ತೊಗೊಳ್ಳೋದು. ಸೊ ಇದು ಕೂಡ ಪರ್ಲ್ ವೇಸ್ಟ್ ಬೆಲ್ಟು. ಅದೆರಡಕ್ಕೆ ಮ್ಯಾಚ್ ಆಗಲಿ ಅಂತ ತೊಗೊಂಡೆ. ಇದು ನನ್ನ ಸಿಸ್ಟರ್ ಮ್ಯಾರೇಜ್ ಟೈಮಲ್ಲಿ ತೊಗೊಂಡಿದ್ದು. ಒಂದು 250 ಅಂತ ಅನಿಸುತ್ತೆ ಇದು ಎಕ್ಸಾಕ್ಟಾಗಿ. ಒಂದು 4-5 ಇಯರ್ಸ್ ಅಲ್ವಾ, ಅದಕ್ಕೆ ನೆನಪಿದೆ ಇದು. ಇದು ಮಲ್ಲೇಶ್ವರಂ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಇದು ನಾನು ಪ್ರೆಗ್ನೆಂಟಲ್ಲಿ ಈ ಥರ ಕೃಷ್ಣಲೀಲಾದು ಮೊಗ್ಗಿನ ಜಡೆ ಹಾಕ್ಕೊಂಡಿದ್ದೆ. ಸೊ ಅದನ್ನು ನಾನು ನೆನಪಿಗೆ ಇರಲಿ ಅಂತ ಹಾಗೇ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ.
ತುಂಬ ಜನಕ್ಕೆ ಈ ಥರ ಡ್ರೀಮ್ ಇರುತ್ತೆ. ಅಂದರೆ ಪ್ರೆಗ್ನೆಂಟ್ ಆದರೆ ನಾವು ಈ ಥರ ಜಡೆ ಹಾಕ್ಕೊಳ್ಬೇಕು, ಈ ಥರನೇ ರೆಡಿ ಆಗಬೇಕು ಅಂತ. ನಾನು ಕೂಡ ಅದೇ ಥರ ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ. ಸೊ ಅದಕ್ಕೇನೆ ನಾನು ಇದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಯಾವಾಗಾದರೂ ಮುಂದೆ ಯಾರಿಗಾದ್ರೂ ಈ ಥರ ನಾನು ಮಾಡ್ಕೊಂಡಿದ್ದೆ ಅಂತ ತೋರ್ಸಕ್ಕೆ ಬೇಕಾಗುತ್ತೆ ಅಂತ ನಾನು ಆಲ್ಬಮ್ ಏನು ಮಾಡ್ಸಕ್ಕೆ ಹೋಗಿಲ್ಲ ಇನ್ನೂ. ಆ ಕಾರಣಕ್ಕೆ ಜಡೆನ ಹಾಗೆ ಪ್ರಿಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಜಡೆ ಬಿಲ್ಲೆ. ತುಂಬ ಹಳೇದು. ಅಂದರೆ ನಾನು ಸ್ಕೂಲ್ಗೆ ಹೋಗ್ತಿದ್ದೀನಲ್ವ, ಆ ಟೈಮಲ್ಲಿ ಅಮ್ಮ ತೊಗೊಂಡಿದ್ದಿದ್ದು. ಆ ಟೈಮಲ್ಲಿ ಜಡೇನ ಆ ಥರ ಗಂಟು ಹಾಕ್ಕೊಳ್ಳೋದು ಟ್ರೆಂಡಿಂಗ್ ಇತ್ತು. ಅದಕ್ಕೆ ಈ ಥರ ಮಾಂಗ್ ಕೂಡ ಅದೇ ಟೈಮ್ದು. ನಾನು ಸ್ಕೂಲ್ಗೆ ಹೋಗ್ತಿದ್ದಲ್ವ, ಆ ಟೈಮಲ್ಲಿ ಅಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ಸ್ಗೆಲ್ಲ ಬೇಕಾಗುತ್ತೆ ಅಂತ ತೆಗೆದಿಟ್ಕೊಂಡಿದ್ರು. ಇದು ಮದುವೆ ಟೈಮಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ಪಿನ್ಸು. ಆವಾಗ ಸ್ಯಾರಿ ಪಿನ್ಸ್ ಕೂಡ ತುಂಬ ಟ್ರೆಂಡಿಂಗಲ್ಲಿತ್ತು 10-12 ಇಯರ್ಸ್ ಬ್ಯಾಕು. ಬಟ್ ಇವಾಗ ಇದು ಯಾವುದನ್ನು ಯೂಸ್ ಮಾಡ್ತಿಲ್ಲ. ಸುಮ್ಮನೆ ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ನನ್ನ ಇಯರಿಂಗ್ ಕಲೆಕ್ಷನ್ ಇಲ್ಲಿ ಸ್ವಲ್ಪನೇ ಇದೆ. ನನ್ನ ಹಸ್ಬೆಂಡ್ ಮನೇಲಿ ಕೂಡ ನಾನು ಸ್ವಲ್ಪ ಬಿಟ್ಟು ಬಂದಿದ್ದೀನಿ. ಇದು ಪರ್ಲ್ ಡೀಟೇಲಿಂಗ್ ಇರೋ ಒಂದು ಇಯರಿಂಗ್. ಇದು ತುಂಬ ಹೆವಿ ಇದೆ. ಸೊ ನಾನು ಜಾಸ್ತಿ ಅಕೇಶನಲ್ಲಿ ಯೂಸ್ ಮಾಡ್ತೀನಿ, ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ಗೆ. ನನ್ನ ಹತ್ರ ಕಲರ್ಫುಲ್ ಆಗಿದೆ. ಇದು ಒಂದು ಪರ್ಪಲ್ ಕಲರ್ ಫ್ಲವರ್ ಥರ ಇಷ್ಟ ಆಯಿತು ಅಂತ ತೊಗೊಂಡೆ. ಇದು ಪರ್ಲ್ ನನಗೆ ತುಂಬ ಇಷ್ಟ ಆಗಿದೆ. ಲೈಟ್ ವೆಯ್ಟ್ ಜ್ಯುವೆಲ್ರಿ, ತುಂಬ ಈಸಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ನನ್ನ ಮೆಟರ್ನಿಟಿ ಫೋಟೋಶೂಟ್ಗೆ ಅಂತ ತೊಗೊಂಡಿದ್ದು ಇಯರಿಂಗು. ತುಂಬ ಡೀಟೇಲಿಂಗ್ ಆಗಿದೆ ಇದು ಕೂಡ. ಹಾಗೆ ಇದು ಒಂದು ಟೈಮಲ್ಲಿ ಫುಲ್ ಟ್ರೆಂಡಿಂಗಲ್ಲಿತ್ತು ಈ ಥರ. ಈವನ್ ಕೆಳಗಡೆ ಕೂಡ ಡ್ರಾಪ್ ಬರೋ ಥರ ತೊಗೊಳ್ಳೋದು. ಇದು ಪರ್ಲ್ ಮತ್ತು ರೆಡ್ ಕಲರಲ್ಲಿ ತೊಗೊಂಡಿದ್ದೆ. ಇಲ್ಲಿ ಪರ್ಲ್ದು ನಾನು ತೋರಿಸ್ತಾ ಇದ್ದೀನಿ. ಸ್ಟೋನ್ಸ್ ಮಾತ್ರ ಡೈಮಂಡ್ ಥರನೇ ಇದೆ. ಇದು ಕೂಡ ಹಾಗೆ ಇತ್ತು, ಬಟ್ ಅದೇನೋ ಬ್ರೇಕ್ ಆಯಿತು ಹಿಂದ್ಗಡೆ ಅಂತ ಅದನ್ನು ಬಿಸಾಕಿ ಜಸ್ಟ್ ಇದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇದು ಪರ್ಲ್ ಇಯರಿಂಗ್. ಇದು ರಿಂಗ್ ಟೈಪಲ್ಲಿ ತೊಗೊಂಡೆ. ಇದು ನನಗೆ ಸ್ಮಾಲ್ ಸೈಜಲ್ಲಿ ತುಂಬ ಇಷ್ಟ ಆಯಿತು. ಇದರಲ್ಲಿ ಬಿಗ್ ಸೈಜ್ ಕೂಡ ಸಿಗುತ್ತೆ. ತುಂಬ ಈಸಿ ಇಯರಿಂಗ್ ಇದು. ರಿಂಗ್ ಟೈಪಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಜೀನ್ಸ್ ಮೇಲೆ ಅಥವಾ ಕ್ರಾಪ್ ಟಾಪ್ ಮೇಲೆ ಎಲ್ಲ. ಇದು ಕೂಡ ಒಂದು 2 ಸೆಟ್ ಇದೆ ನನ್ನ ಹತ್ರ. ಹಾಗೆಯೇ ಇದು ಗ್ರೀನ್ ಕಲರಲ್ಲಿ ಸ್ಟಡ್. ಇದು ನನಗೆ ಇದು ತುಂಬಾ ಇಷ್ಟ ಆಯಿತು. ಇದೊಂಥರ ಗ್ಲಾಸಿ ಫಿನಿಶ್ ಇದೆ. ಹಾಗೆಯೇ ಇದೊಂದು ಯೂನೀಕ್ ಕಲರ್ ಇದೆ ನೋಡಿ. ನನಗೆ ತುಂಬಾ ಇಷ್ಟ ಆಯಿತು ಅಂತ ಇದನ್ನು ತೊಗೊಂಡೆ. ಬಟ್ ನಂಗೆ ಶೇಪೇನು ಅಷ್ಟು ಇಷ್ಟ ಆಗಿರಲಿಲ್ಲ. ಬಟ್ ನೋಡಿ ಇಯರಿಂಗ್ ಕೂಡ ಒಂಥರ ಯುನೀಕ್ ಆಗಿದೆ ಅನ್ನೋ ರೀಸನ್ಗೆ ನಾನು ಲೈಟ್ ವೆಯ್ಟ್ ಕೂಡ ಇದೆ ಅಂತ ಈ ಇಯರಿಂಗ್ನ ನಾನಿಲ್ಲಿ ತೊಗೊಂಡಿದ್ದು. ನನ್ನ ಇಯರಿಂಗ್ ಕಲೆಕ್ಷನ್ ನಿಮಗೆ ಇಷ್ಟ ಆದರೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನನ್ನ ಹತ್ರ ಇಷ್ಟು ಕಡಿಮೆ ಇಯರಿಂಗ್ಸ್ ಅಂತ ಅನ್ಕೋತೀನಿ. ಮೇ ಬಿ ಎಲ್ಲರ ಹತ್ರ ತುಂಬ ಜಾಸ್ತಿ ಇರುತ್ತೆ. ಅದು ಒಂದು ಯೆಲ್ಲೋ ಕಲರ್ ಸ್ಟಡ್ ಮತ್ತು ಇದು ಸಿಲ್ವರ್ ಕಲರಲ್ಲಿ ಮತ್ತು ಇದೊಂದು ಅಗೈನ್ ಇಯರಿಂಗೇನೆ. ಇದು ಕೂಡ ರಿಂಗ್ ಟೈಪಲ್ಲಿ ಇದೆ. ಇದು ಕೂಡ ಯುನೀಕ್ ಶೇಪಲ್ಲಿ ಇದೆ. ಇದನ್ನೆಲ್ಲ ನಾನು ಈ ಥರ ಒಂದು ಸಿಂಗಲ್ ಅಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಹಿಡಿಯುವಂಥ ಸ್ಮಾಲ್ ಬಾಕ್ಸಸಲ್ಲಿ ಈ ಥರ ಪೇಪರು ಮತ್ತು ಕಾಟನ್ ಹಾಕಿ ಪ್ರಿಸರ್ವ್ ಮಾಡ್ಕೊಳ್ತೀನಿ. ಅದಕ್ಕೆ ನನ್ನ ಹತ್ರ ಇಯರ್ಲಿ ಆದ್ರೂ ಇದು ತುಂಬಾ ಚೆನ್ನಾಗಿ ಪ್ರಿಸರ್ವ್ ಆಗಿರುತ್ತೆ. ಇದು ನಾನು ಜಸ್ಟ್ ಇಯರಲ್ಲಿ ತೊಗೊಂಡಿರುವಂಥ ಇಯರಿಂಗ್ಸು. ಇದೊಂದು ಹೆವಿ ಆಕ್ಸಿಡೈಸ್ಡ್ ಇಯರಿಂಗ್ ತೊಗೊಂಡೆ. ಇದು ಸಿಲ್ವರ್ ಅಲ್ಲ, ಆರ್ಟಿಫಿಷಿಯಲೇನೆ. ಇದನ್ನು ನಾನೊಂದು ಡ್ರೆಸ್ಸಿಗೆ ಅಂತ ತೊಗೊಂಡಿದ್ದು. ಹಾಗೆ ಇದು ಕೂಡ ಒಂದು ಸ್ಯಾರಿಗೆ ಕಾಂಬಿನೇಷನ್ ಆಗಿ. ಇದು ನನ್ನ ಹತ್ರ ಪಿಂಕ್ ಕಲರ್ ತುಂಬಾ ಇದೆ, ಕಾಂಬಿನೇಷನ್ ಇರಲಿ ಅಂತ ತೊಗೊಂಡೆ. ಇದು ನನ್ನ ಬ್ರದರ್ ಕೇರಳದಿಂದ ನನಗೋಸ್ಕರ ತಂದುಕೊಟ್ಟಿದ್ದಿದ್ದು. ಆ ರೀಸನ್ಗೆ ನಾನು ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ಎಷ್ಟೊಂದು ಕ್ರೇಜ್ ಇರುತ್ತೆ ಅಂತ. ಸೊ ನನಗೂ ಹಾಗೆಯೇ ಯಾರಾದರೂ ತಂದುಕೊಟ್ಟಿರೋದಾದರೆ ನಾನು ಈಸಿಯಾಗಿ ಬಿಸಾಡಲ್ಲ, ಹಾಗೆಯೇ ಇಟ್ಕೊಳ್ತೀನಿ. ಹಾಗೆ ಬಳೆಗಳು ನನ್ನ ಹತ್ರ ಗಾಜಿನ ಬಳೆ, ಮಿಟ್ಟಿ ಬಳೆ ಎಲ್ಲ ತುಂಬಾ ಇರೋದ್ರಿಂದ ಪ್ರಿಸರ್ವ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದೆಲ್ಲ ಈಸಿ ಬ್ರೇಕೌಟ್ ಆಗಿಬಿಡುತ್ತಲ್ವ. ಅದಕ್ಕೆ ನಾನು ಈ ಥರ ಬಾಕ್ಸಸಲ್ಲಿ ಫಸ್ಟ್ ಈ ಥರ ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ನೀಟಾಗಿ ಫೋಲ್ಡಿಂಗ್ ಮಾಡಿ ಈ ಥರ ಅರೇಂಜ್ ಮಾಡ್ಕೊಳ್ತೀನಿ. ನಾನು ತುಂಬ ಅರ್ಜೆಂಟಲ್ಲಿ ಕೆಲಸ ಮಾಡ್ತೀನಿ. ಬ್ಯಾಂಗಲ್ ಸ್ಟ್ಯಾಂಡ್ ಎಲ್ಲ ನನಗೆ ವರ್ಕೌಟ್ ಆಗಲ್ಲ. ಮತ್ತು ವಾಲಲ್ಲಿ ಕೂಡ ಅಮ್ಮ ಏನಾದರೂ ಮಾಡೋಣ, ಸಪ್ರೇಟ್ ಬಾಕ್ಸ್ ಏನಾದರೂ ತಗೋ ಅಂತ ಹೇಳಿದ್ರು. ನನಗದೆಲ್ಲ ಯೂಸ್ ಇಲ್ಲ ಅಂತ ಅನಿಸುತ್ತೆ. ನನ್ನ ಕೈ ಸರಿ ಇರಲ್ಲ. ಯಾವಾಗಲೂ ಅರ್ಜೆಂಟಲ್ಲಿ ಮಾಡಬೇಕಾದ್ರೆ ಏನಾದರೂ ಒಂದು ಹಾಳು ಮಾಡ್ತಾ ಇರ್ತೀನಿ. ಮತ್ತು ಇದನ್ನು ನಾವು ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ 2 ಸ್ಟ್ಯಾಂಡ್ ಬಂದಿದೆ ಕೂಡ. ಬಟ್ ಆದರೆ ಅಲ್ಲಿಗೆ ಹಾಕೋಕ್ಕಾಗಲ್ಲ, ನನ್ನ ಕೈ ಸರಿ ಇರಲ್ಲ. ಏನಾದರೂ ತೊಗೊಳಕ್ಕೆ ಹೋದರೆ ಈ ಥರ ಬೀಳಿಸ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ನಾನೇ ಏನು ಬೇಡ ಹೀಗೆ ಹಂಗೆ ಮೇಂಟೈನ್ ಮಾಡೋಣ
ಅಂತ ಅಂದ್ಕೊಂಡು ನಾನೇನು ತೊಗೊಳಕ್ಕೆ ಹೋಗಿಲ್ಲ. ನಾನು ಹೀಗೇ ಇದನ್ನು ಹುಷಾರಾಗಿ ಎತ್ತಿಟ್ಕೊಳ್ತೀನಿ. ಮತ್ತು ಇದು ನಾವು ಹಾಗೇ ಕವರ್ ಹಾಕದೆ ಪೇಪರ್ ಹಾಕಿ ಬಿಟ್ರೂ ಕೂಡ ಶೈನಿಂಗ್ ಎಲ್ಲ ಪೇಪರ್ಗೆ ಅಂಟ್ಕೊಂಡು ಬಿಡುತ್ತೆ. ಮತ್ತು ಹಾಗೆ ಓಪನ್ ಮಾಡಿ ಬಿಟ್ಟರೆ ಬಳೆನೇ ಫುಲ್ ಡಲ್ಲಾಗಿ ಕಾಣಿಸುತ್ತೆ ನೋಡಿ. ಇದು ಆಲ್ಮೋಸ್ಟ್ ನಾನು ಒಂದು 5-6 ಇಯರ್ಸ್ ಬ್ಯಾಕು ನಾನು ದೀಪಾವಳಿಗೆ ಅಂತ ತೊಗೊಂಡಿದ್ದಿದ್ದು. ನನ್ನ ಹಸ್ಬೆಂಡ್ ಅಮಾವಾಸ್ಯೆಗೆ ಒಂದು ಸೀರೆ ಕೊಡಿಸಿದ್ರು. ಆ ಸೀರೆ ಕಾಂಬಿನೇಷನ್ ಆಗಿ ಇವೆರಡು ಕಲರ್ ಮತ್ತು ಗೋಲ್ಡ್ ಕಲರಲ್ಲಿ ಸೇಮ್ ಬ್ಯಾಂಗಲ್ನ ತೊಗೊಂಡಿದ್ದೆ. ಬಿಫೋರ್ ನಾನು ಫೋಲ್ಡ್ ಮಾಡಿದ್ದಂಥ 2 ಬ್ಯಾಂಗಲ್ ಕೂಡ ನನ್ನ ಅಣ್ಣನ ಮದುವೆಲಿ ಒಂದು ರೇಷ್ಮೆ ಸೀರೆ ಕಾಂಬಿನೇಷನ್ ಆಗಿ ತೊಗೊಂಡಿದ್ದಿದ್ದು. ನನ್ನ ರೇಷ್ಮೆ ಸೀರೆಗೆ ತೊಗೊಂಡಿರೋ ಕಾಂಬಿನೇಷನ್ ಬಳೆ ಯಾವುದೂ ಕೂಡ ನಾನು ಅಷ್ಟು ಅಂದರೆ ಡೈಲಿ ವೇರ್ ಮಾಡಿ ಅದೆಲ್ಲ ಗಲೀಜು ಮಾಡಿ ಬಿಸಾಕಲ್ಲ. ನೀಟಾಗಿ ಹಾಗೇ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಇದು ನೀವು ನೋಡ್ತಾ ಇರ್ಬೋದು ಇವೆರಡು ಕಲರು, ಮತ್ತು ಕಾರ್ನರಲ್ಲಿ ಕಾಣಿಸ್ತಾ ಇರೋ ಬೇಬಿ ಪಿಂಕ್ ಕಲರ್ ಕೂಡ ಹಾಗೇ ತೊಗೊಂಡಿದ್ದು. ಎಂಗೇಜ್ಮೆಂಟ್ ನನ್ನ ಬ್ರದರ್ದು ಎಂಗೇಜ್ಮೆಂಟ್ಗೆ ಅಂತ ತೊಗೊಂಡಿದ್ದೆ ಪಿಂಕ್ ಕಲರ್ ಸ್ಯಾರಿ, ಅದಕ್ಕೆ ಕಾಂಬಿನೇಷನ್ ಆಗಿ ತೊಗೊಂಡೆ. ಮತ್ತು ಇದು ನನ್ನ ಮದುವೆಲಿ ತೊಗೊಂಡಿರೋ ಸೀರೆಗೆ ಕಾಂಬಿನೇಷನ್ನು ಬ್ಯಾಂಗಲ್ ಇದು. ಇದನ್ನು ನಾನು ಜಾಸ್ತಿ ವೇರ್ ಮಾಡಿಲ್ಲ, ಅಂದರೆ ಸ್ಯಾರಿ ಕೂಡ ಒಂದು 2-3 ಟೈಮ್ಸ್ ವೇರ್ ಮಾಡಿದ್ದೀನಿ. ಬ್ಯಾಂಗಲ್ ಅವಾಗೆಲ್ಲ ತುಂಬ ಒರಟಾಟ ಆಡ್ತೀನಲ್ವ, ಸೊ ಆವಾಗ ಒಡೆದೋಗ್ಬಿಟ್ಟಿದೆ ಅಷ್ಟೇ. ಇದು ಕೂಡ ನಾನು ಬಿಫೋರ್ ಹೇಳ್ದಂಗೆ ಮರೂನ್ ಗ್ರೀನ್ ಜೊತೆ ಇದು ಗೋಲ್ಡ್ ಸ್ಯಾರಿ ರೇಷ್ಮೆ ಸೀರೆಗೆ ಕಾಂಬಿನೇಷನ್ ಆಗಿ ತೊಗೊಂಡಿದ್ದಂಥ ಬ್ಯಾಂಗಲ್ ಇದು. ಇದರಲ್ಲಿ ಜಾಸ್ತಿ ಹೆವಿ ವರ್ಕ್ ಏನು ಇಲ್ಲದೆ ಇರೋದ್ರಿಂದ ನಾನು ಪೇಪರಲ್ಲಿ ಈ ಥರ ಕವರ್ ಮಾಡಿ ಇಡ್ತಾ ಇದ್ದೀನಿ. ಮತ್ತು ಬ್ಯಾಂಗಲ್ದು ಯಾವುದಂತ ಹೇಳಿದ್ರೆ ನಾನು ಎಂಗೇಜ್ಮೆಂಟಲ್ಲಿ ಬ್ಯಾಂಗಲೆಲ್ಲ ತೊಗೊಳಕ್ಕೆ ನಾನೇನು ಹೋಗಿರಲಿಲ್ಲ. ನನ್ನ ಹಸ್ಬೆಂಡ್ ಮನೆಯವರೇ ಸ್ಯಾರಿಗೆ ಮ್ಯಾಚಿಂಗ್ ತಂದಿದ್ದರು. ಸ್ಯಾರಿ ಮಾತ್ರ ತುಂಬಾ ಹೆವಿ ಇತ್ತು, ಬ್ಯಾಂಗಲ್ ಕೂಡ ಹಾಗೆ ಇತ್ತು. ಇವತ್ತಿನವರೆಗೂ ಆ ಬ್ಯಾಂಗಲ್ನ ನಾನು ವೇರ್ ಮಾಡೇ ಇಲ್ಲ. ಜಸ್ಟ್ ಈ ಬಾಕ್ಸಿಂದ ಆ ಬಾಕ್ಸ್ಗೆ ಈ ಥರ ಕ್ಲೀನ್ ಮಾಡಿನೇ ಅದ್ರ ಶೈನಿಂಗ್ ಹೋಗಿಬಿಟ್ಟಿದೆ. ನಾನು ಯೂಸೇ ಮಾಡಲ್ಲ. ಇದು ಯಾವುದೋ ಡ್ರೆಸ್ಸಿಗೆ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೆ. ನಮ್ಮೂರ ಜಾತ್ರೆ ಡ್ರೆಸ್ಗೆ ಕಾಂಬಿನೇಷನ್ ಆಗಿ ಬ್ಯಾಂಗಲ್ ಶಾಪಲ್ಲಿ ತೊಗೊಂಡಿದ್ದೆ. ಸೊ ಅದು ಕೂಡ ಹಾಗೇ ಯೂಸ್ ಮಾಡ್ತಾ ಹಾಳಾಗಿಬಿಟ್ಟಿದ್ದೆ ಅಷ್ಟೇ. ಅದು ತುಂಬ ಬ್ರೌನ್ ಕಲರ್ ಏನೋ ಇದೆ ಅಲ್ವಾ, ಸೊ ಮೆಟಲ್ ಕಲರ್ ಇರೋದ್ರಿಂದ ಎಲ್ಲ ಡ್ರೆಸ್ಗೂ ನಾನು ಅಕೇಶನಲ್ಲಿ ವೇರ್ ಮಾಡ್ತಾನೆ ಇರ್ತೀನಿ. ಮತ್ತು ಡೈಲಿ ವೇರ್ಗೂ ಕೂಡ ಸಮ್ಟೈಮ್ಸ್ ಅದನ್ನು ಯೂಸ್ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಆ ಬ್ಯಾಂಗಲ್ ಹಾಗಾಗಿಬಿಟ್ಟಿದೆ ಅಷ್ಟೇ. ಇನ್ನು ರೆಸ್ಟ್ ಉಳ್ಕೊಂಡಿರೋದೆಲ್ಲ ನನ್ನ ಫ್ರೆಂಡ್ ಬಿಹಾರಿಂದ ತಂದುಕೊಟ್ಟಿರೋ ಮಿಟ್ಟಿ ಬ್ಯಾಂಗಲ್ಸ್ ಎಲ್ಲ ಇದು. ತುಂಬಾ ಚೆನ್ನಾಗಿದೆ. ಅಂದರೆ ಇದು ಓರೆ ಇರುತ್ತೆ, ಅಂದರೆ ಒಂದೇ ಈವನ್ ಶೇಪ್ ಇರಲ್ಲ. ಸ್ವಲ್ಪ ಬ್ಯಾಂಗಲ್ ಏನಾದರೂ ಆ ಕಡೆ ಈ ಕಡೆ ಆಗಿರುತ್ತೆ. ಮತ್ತು ಡಿಸೈನ್ಸ್ ಕೂಡ ಅಷ್ಟೇ ತುಂಬ ಬೇಗ. ಇದು ಬಂದು ಅಮ್ಮನಿಗೋಸ್ಕರ ನಾನು ಒಂದು ಶಾಪಿಂದ ತೊಗೊಂಡು ಬಂದೆ ಸ್ಯಾರಿಗೆ ಮ್ಯಾಚಿಂಗ್ ಅಂತ. ಸೊ ಅಮ್ಮ ಈ ಥರ ಬ್ಯಾಂಗಲ್ಸ್ ವೇರ್ ಮಾಡಲ್ಲ ಅಂತ ಹೇಳಿದ್ರು. ಅದು ಹಾಗೇ ಉಳ್ದೋಗ್ಬಿಟ್ಟಿದೆ. ನಾನು ಕೂಡ ಆ ಥರ ವೇರ್ ಮಾಡಲ್ಲ. ಸೊ ಯಾರು ವೇರ್ ಮಾಡದೆ ಹಾಗೇ ಅದು ಉಳ್ದೋಗ್ಬಿಟ್ಟಿದೆ. ವೇಸ್ಟ್ ಮಾಡಬೇಕಾಗುತ್ತೆ, ಮತ್ತು ಯಾರಿಗೂ ಕೂಡ ಕೊಡೋಕ್ಕೂ ಆಗಲ್ಲ ಆ ಬಳೆನ ಅನ್ನೋ ಕಾರಣಕ್ಕೆ ನಾನು ಹಾಗೇ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಅರ್ಜೆಂಟ್ಗೆ ಬ್ಯಾಂಗಲ್ಸ್ ಏನೂ ಸಿಕ್ಕಿಲ್ಲ ಅಂದರೆ ಈ ಥರ ಯಾವುದೋ ಶಾಪಲ್ಲಿ ಯಾವುದೋ ಬಳೆನ ತೊಗೊಂಡು ಬಂದುಬಿಡ್ತೀವಿ. ಅದು ವೇಸ್ಟ್ ಆದರೆ ಬೇಜಾರಾಗುತ್ತೆ. 300+ ಅಮೌಂಟ್ ಕೊಟ್ಟೆ. ಆಲ್ಮೋಸ್ಟ್ 4 ಇಯರ್ಸ್ ಆಗ್ತಾ ಬಂತು. ಅದನ್ನು ಓಪನ್ ಕೂಡ ಮಾಡಿಲ್ಲ, ನಾವು ಹಾಗೆ ಇಟ್ಟಿದ್ದೀವಿ. ಹಾಗೆಯೇ ಇದು ನಾನು ಹೇಳಿದೆ ಅಲ್ವಾ ಬಿಹಾರಿಂದ ಫ್ರೆಂಡ್ ತಂದುಕೊಟ್ಟಿರೋ ಬ್ಯಾಂಗಲ್ಸ್ ಅಂತ. ಸೊ ಇದು ತುಂಬ ಸ್ವಲ್ಪ ಬಲ್ಜಾಗಿರೋ ಥರ ಇರುತ್ತೆ ಬ್ಯಾಂಗಲ್ಸ್ ಎಲ್ಲ. ತುಂಬಾ ಚೆನ್ನಾಗಿರುತ್ತೆ. ಬಟ್ ನೋಡೋಕ್ಕೆ ಯೂಸ್ ಮಾಡ್ತಾ 1 ವೀಕಲ್ಲೆಲ್ಲ ಇದು ಕಲರ್ ಹೋಗಿಬಿಡುತ್ತೆ. ಹಾಗೆ ಏನಾದರೂ ಟಚ್ ಆದರೆ ತುಂಬ ಸಾಫ್ಟು. ಮಿಟ್ಟಿ ಅಂದರೆ ಮಣ್ಣಿನ ಬಳೆಗಳಲ್ವ, ಅದಕ್ಕೆ ಪೇಂಟಿಂಗ್ ಆಗಿರುತ್ತೆ, ಬೇಗ ಒಡೆದೋಗ್ಬಿಡುತ್ತೆ. ಸೊ ಬ್ರೇಕೌಟ್ಸ್ ತುಂಬಾ ಬೇಗ ಆಗಿಬಿಡುತ್ತೆ. ನನಗಂತೂ ಒಂದೆರಡು ದಿನಕ್ಕೆಲ್ಲ ಬಳೆ ಒಡೆದೋಗ್ಬಿಡುತ್ತೆ. ನಾನು ಅಕೇಶನಲ್ಲಿ ವೇರ್ ಮಾಡ್ತೀನಿ. ಈ ಬ್ಯಾಂಗಲ್ಸ್ನೆಲ್ಲ ನಾನು ಹಾಗೇ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಅವಳು ಇದೇ ಬಾಕ್ಸಲ್ಲಿ ಇದೇ ಪೇಪರ್ ಹಾಕಿ ತಂದುಕೊಟ್ಟಿದ್ಲು. ನಾನು ಇವತ್ತಿನವರೆಗೂ ಹಾಗೇ ಇದನ್ನು ಹುಷಾರಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಜಾಸ್ತಿ ವೇರ್ ಕೂಡ ಮಾಡಲ್ಲ, ಅಷ್ಟೊಂದು ಹುಷಾರಾಗಿ ನಾನು ಇದನ್ನೆಲ್ಲ ಇಟ್ಕೊಳ್ತೀನಿ. ಅಂದರೆ ಕೆಲವ್ರು ಏನಾದರೂ ತಂದುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ಮೆಮೊರಿ ಅಲ್ವಾ, ಅಷ್ಟು ಹಾಳು ಮಾಡಿದ್ರೆ ಏನೋ ಒಂಥರ ನಮಗೆ ಬೇಜಾರಾಗುತ್ತೆ. ಸೊ ಅದೇ ಕಾರಣಕ್ಕೆ ನಾನು ಇದನ್ನು ಜಾಸ್ತಿ ವೇರ್ ಕೂಡ ಮಾಡಲ್ಲ, ಯಾರಿಗೂ ಕೊಡೋದು ಇಲ್ಲ, ಮತ್ತು ಅಷ್ಟು ಹುಷಾರಾಗಿ ನಾನು ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೂ ಈ ಥರ ಯಾರಾದರೂ ಬ್ಯಾಂಗಲ್ ಗಿಫ್ಟಾಗಿ ಕೊಟ್ಟರೆ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೆಲ್ಲ ಆದಮೇಲೆ ಆಲ್ಮೋಸ್ಟ್ ಬ್ಯಾಂಗಲ್ಸ್ ಎಲ್ಲ ಮುಗೀತು. ನನ್ನ ಹತ್ರ ಇಷ್ಟೇ ಆರ್ಟಿಫಿಷಿಯಲ್ ಬ್ಯಾಂಗಲ್ಸ್ ಎಲ್ಲ ಇರೋದು. ತುಂಬ ಜಾಸ್ತಿ ಏನು ನಾನು ತೊಗೊಂಡಿಲ್ಲ. ಇವಾಗ ನನ್ನ ಜ್ಯುವೆಲ್ಸ್ ಎಲ್ಲ ತೋರಿಸ್ದೆ ಅಲ್ವಾ, ಸೊ ಒಂದೊಂದಾಗಿ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ 1, 2 ಆ ಥರ ಬಳೆಗಳೆಲ್ಲ ಉಳಿದೋಗ್ಬಿಟ್ಟಿತ್ತು, ಸ್ವಲ್ಪ ಶೈನಿಂಗ್ ಹೋಗಿರೋ ಬಳೆ ಎಲ್ಲ.
ಫಿಲ್ಟರ್ ಮಾಡಿ ಅದನ್ನೆಲ್ಲ ಒಂದು ಸೈಡ್ಗೆ ಎತ್ತಿಟ್ಕೊಂಡೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕ್ಲೀನೇ ಮಾಡಬಾರ್ದಿತ್ತು ಅಂತ ಅಮ್ಮ ಆಮೇಲೆ ಹೇಳಿದ್ರು. ಇದು ಆರ್ಟಿಫಿಷಿಯಲ್ ಇದೆಲ್ಲ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ಸ್ವಲ್ಪ ಹಳೇದೇನೆ, ಬಟ್ ಅಮ್ಮ ಹೆಣ್ಮಗು ಆದರೆ ಬೇಕಾಗುತ್ತೆ, ಚಿಕ್ಕ ಮಕ್ಳಿಗೆ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಟ್ಟಿರು ಅಂತ ಹೇಳಿ ಅದೆಲ್ಲ ಇಟ್ಕೊಂಡಿದ್ದಾರೆ. ಇದು ನಾನು ಆನ್ಲೈನಲ್ಲಿ ಇನ್ನರ್ ವೇರ್ ಆರ್ಡ್ರ್ ಮಾಡಿದ್ದೆ. ಅದಕ್ಕೋಸ್ಕರ ಕೊಟ್ಟಿದ್ದು. ಮತ್ತು ಇದು ಸ್ಯಾರಿ ಪಿನ್ನು ಒಂದು 10 ಇಯರ್ಸ್ದೇನೆ. ಆವಾಗ ಇದು ಕೂಡ ಟ್ರೆಂಡಲ್ಲಿತ್ತು. ಮತ್ತು ಇದೆಲ್ಲ ಬ್ರಾಸ್ ಪಿನ್ಸ್ ಅಂತ ಹೇಳ್ತಾರೆ. ನಂಗೆ ಅಷ್ಟೊಂದೇನು ಯೂಸ್ ಇಲ್ಲ, ಬಟ್ ಒಂದು ಸತಿ ಯಾವಾಗಲೋ ಬ್ಯಾಂಗಲ್ ಶಾಪಲ್ಲಿ ಕೊಟ್ಬಿಟ್ಟಿದ್ರು. ಇದು ಕೂಡ ಸ್ಯಾರಿ ಪಿನ್ ಕಲರ್ಸ್ದು. ಒಂದು 4 ಸೆಟ್ ಆಫ್ ಪಿನ್ಸ್ನ ಕೊಟ್ಟಿದ್ದಾರೆ, ಸೇಫ್ಟಿ ಪಿನ್. ನಾನು ಒಂದೂ ಯೂಸ್ ಮಾಡಿಲ್ಲ. ಸೊ ಅದು ಅಷ್ಟೊಂದು ಸ್ಟ್ರಾಂಗ್ ಕೂಡ ಇಲ್ಲ. ಹೊರಗಡೆ ಇಟ್ಟರೆ ಏನಾದರೂ ಆಗುತ್ತೆ ಅಂತ ಸುಮ್ಮನೆ ಈ ಥರ ಪ್ರಿಸರ್ವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸ್ ಒಳಗಡೆ ಅಷ್ಟೇ. ಹಾಗೆ ಇದು ಯು ಪಿನ್ ನಿಮ್ಗೆಲ್ಲರಿಗೂ ಯೂಶ್ವಲಿ ಗೊತ್ತೇ ಇರುತ್ತೆ. ಸೆಟ್ ಆಫ್ 12, 13 ಸೆಟ್ ಆಫ್ 12 ಅಥವಾ 20, 30 ಆ ಥರ ಬರುತ್ತೆ. ಇದು ನೋಡಿ ಕಲರ್ ಪಿನ್. ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ, ಮಕ್ಳಿಗೇನಾದರೂ ಹಾಕೋಕ್ಕೂ ಆಗಲ್ಲ ಅದು. ಅವ್ರು ಬ್ಯಾಂಗಲ್ ಶಾಪ್ ಅವರು ಮಕ್ಳಿಗೆ ಹಾಕೋಕ್ಕಾಗುತ್ತೆ ಅಂತ ಕೊಟ್ರಂತೆ, ನನಗೂ ಗೊತ್ತಿಲ್ಲ. ಇದು ಸುಜಾತ ಪಿನ್ ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತೀರಾ ಈ ಯು ಪಿನ್ ಮತ್ತು ಸುಜಾತ ಪಿನ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಗೊತ್ತಿದ್ದರೆ ಅಥವಾ ನೀವು ಯೂಸ್ ಮಾಡ್ತೀರಾ ಅನ್ನೋರಾದರೆ ಖಂಡಿತ ನಿಮಗೆ ಗೊತ್ತೇ ಇರುತ್ತೆ. ನೀವೇನಂತ ಕರಿತೀರಾ ಅಂತ ತಿಳ್ಕೊಳ್ಬೋದಲ್ವಾ. ಸೊ ಆ ಕ್ಯೂರಿಯಾಸಿಟಿಗೆ ಕೇಳ್ತಿದ್ದೀನಿ ಅಷ್ಟೇ. ಇದೆಲ್ಲ ನಾನು ಒಂದೇ ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ. ಅಂದರೆ ಹೇರ್ ಆಕ್ಸೆಸರೀಸ್ ಎಲ್ಲ ಒಂದು ಕಡೆ ಇದ್ದರೆ ತುಂಬ ಈಸಿಯಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಇದು ನಾನು ಮದುವೆ ಟೈಮಲ್ಲಿ ಹೇರ್ ಸ್ಟಿಕ್ಕರ್ಗೆ ತೊಗೊಂಡಿದ್ದು. ಹೇರ್ ಸ್ಟೈಲ್ ಮಾಡಿದಾಗ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಅದನ್ನು ಯೂಸ್ ಮಾಡಿಲ್ಲ, ಸೊ ಹಾಗೇ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಇನ್ನೊಂದು ಪೌಚಲ್ಲಿ ಇಟ್ಕೊಂಡಿದ್ದೆ. ಈ ಥರ ಕ್ಲಿಪ್ಪು ನನ್ನ ಫ್ರೆಂಡ್ ತಿರುಪತಿಗೆ ಹೋಗಿದ್ರು, ಆವಾಗ ತಂದುಕೊಟ್ಟಿದ್ದಿದ್ದು. ಸೊ ಇದು ಹಳೇ ಟೈಪ್ ಕ್ಲಿಪ್ಸ್ ಅಂತ ಹೇಳ್ತಾರೆ. ಇದನ್ನು ನಮ್ಮಮ್ಮ ಅವರೆಲ್ಲ ಯೂಸ್ ಮಾಡ್ತಿದ್ರು. ನನ್ನ ಚೈಲ್ಡ್ಹುಡ್ಡಲ್ಲಿ ಒಂದು ಕ್ಲಿಪ್ ಇತ್ತು. ಸೊ ಆ ಮೆಮೊರಿಗೆ ಅದನ್ನು ಕೂಡ ನಾನು ಹಾಗೇನೆ ಇಟ್ಕೊಂಡಿದ್ದೀನಿ. ಇದು ಹೇರ್ ಟೈಯಿಂಗ್ ಕ್ಲಿಪ್ಪು. ನೀವು ಹೇರ್ ಬನ್ ಹಾಕ್ತೀರಾ ಅಂದರೆ ನಿಮಗೆ ಗೊತ್ತಾಗಿರುತ್ತೆ. ಇದು ತುಂಬ ಈಸಿಯಾಗಿ ಇದರಲ್ಲಿ ಬನ್ ಹಾಕೋಬೋದು, ಎಷ್ಟು ಲಾಂಗ್ ಹೇರ್ ಇದ್ದರೂ ಕೂಡ. ಈ ಹೇರ್ ಆಕ್ಸೆಸರೀಸ್ ಎಲ್ಲ ಒಂದು ಪೌಚಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದು ನಾನು ಕಾನ್ವೆಂಟ್ಗೆ ಹೋಗ್ತಿದ್ದ ಟೈಮಲ್ಲಿ ಶೂ ಲೇಸು. ಇದನ್ನು ಕೂಡ ಹಾಗೆಯೇ ಪ್ರಿಸರ್ವ್ ಮಾಡಿ ಮೆಮೊರಿಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನನ್ನೆಲ್ಲ ಕೆಲಸಗಳು ಮುಗೀತು. ಇನ್ನು ಮುಂದಕ್ಕಿರೋ ಅರೇಂಜ್ಮೆಂಟ್ಸ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಿಮಗೂ ಈ ಥರ ಏನಾದ್ರು ಮೆಮೊರೀಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.